ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಬಾಜಿರಾವ್ ಮಸ್ತಾನಿ ಮೂವಿಯ ಮುಂದುವರೆದ ಭಾಗಕ್ಕೆ ಸ್ವಾಗತ. ಈ ವಿಡಿಯೋನ ನೀವು ಬಾಜಿರಾವ್ ಮಸ್ತಾನಿ ಮೊದಲನೇ ಭಾಗ ನೋಡದೆ ಡೈರೆಕ್ಟ್ ಆಗಿ ಬಂದಿದ್ರೆ ಮೊದಲು ಹೋಗಿ ಫಸ್ಟ್ ಪಾರ್ಟ್ ಅನ್ನ ನೋಡ್ಕೊಂಡು ಬನ್ನಿ. ಫಸ್ಟ್ ಪಾರ್ಟ್ ವಿಡಿಯೋ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ವಿಡಿಯೋ ಲಿಂಕ್ ಸಿಗುತ್ತೆ, ಹೋಗಿ ನೋಡಿ ಬನ್ನಿ. ಆಲ್ರೆಡಿ ಮೊದಲನೇ ಭಾಗ ನೋಡಿ ಬಂದಿದ್ರೆ ಈಗ ಕತೆ ಒಳಗಡೆ ಹೋಗೋಣ. ಬಾಜಿರಾವ್ ಮತ್ತೆ ಮಸ್ತಾನಿ ಶನಿವಾರವಾಡ ಬಂಗಲೆಯಲ್ಲಿ ತಬ್ಬಿಕೊಂಡು ನಿಂತಿದ್ದಾಗ ಅದನ್ನ ತನ್ನ ಕೊಠಡಿಯಿಂದ ಸ್ಕ್ರೀನ್ ಮೇಲೆ ಕಾಶಿ ನೋಡಿ ಅವಳ ಹೃದಯ ಒಡೆದು ಚೂರಾಗೋದ್ರವರೆಗೂ ನೋಡಿದ್ರಿ. ಕತೆ ಮುಂದುವರೆದ್ರೆ ಹೀಗೆ ದಿನಗಳು ಕಳೆಯುತ್ತೆ. ಕಾಶಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಕಾಶಿ ತವರು ಮನೆಯಲ್ಲಿ ಬಾಣತನ ಮುಗಿಸಿ ಬಂದಾಗ ಅಲ್ಲಿ ಮಸ್ತಾನಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಅಂತ ಒಬ್ಬ ವಿಷಯ ಮುಟ್ಟಿಸ್ತಾನೆ. ಅವನು ಮಸ್ತಾನಿ ಸಹಾಯಕ್ಕೆ ಯಾವ ವೈದ್ಯರು ಸೇವಕರು ಯಾರು ಬರ್ತಿಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಭಯ ಆಗ್ತಿದೆ ಅಂತ ಹೇಳಿದಾಗ ಬಾಜಿರಾವ್ ಕಾಡಲ್ಲಿರೋ ಹುಲಿಗೆ ಯಾವ ವೈದ್ಯರ ಅವಶ್ಯಕತೆನೂ ಇರೋದಿಲ್ಲ ಅಂತ ಹೇಳಿ ಮಸ್ತಾನಿ ಮನೆಗೆ ತಾನೇ ಬರ್ತಾನೆ. ಅವಳು ಹೆರಿಗೆ ನೋವಿಂದ ನರಳುತ್ತಿದ್ರೆ ಅವಳ ಕೈ ಹಿಡಿದು ಜೊತೆಯಲ್ಲಿ ಕುಳಿತು ತಾನೇ ಹೆರಿಗೆ ಮಾಡ್ತಾನೆ. ಮಸ್ತಾನಿಗೂ ಕೂಡ ಗಂಡು ಮಗು ಹುಟ್ಟುತ್ತೆ. ಮಸ್ತಾನಿ ಆ ಮಗುವನ್ನ ಕೃಷ್ಣ ಅಂತ ಕರೀತಾಳೆ. ಕಾಶಿ ಮಗನಿಗೆ ನಾಮಕರಣದ ಕಾರ್ಯಕ್ರಮ ಇರುತ್ತೆ. ತನ್ನ ಮಗುವಿಗೆ ರಘುನಾಥ್ ಅಂತ ಹೆಸರಿಡ್ತಾಳೆ. ಸಮಾರಂಭ ನಡಿಬೇಕಾದ್ರೆ ಮಸ್ತಾನಿ ಉಡುಗೊರೆಯ ಸಮೇತ ಕಾಶಿಗೆ ಅಭಿನಂದಿಸೋಕೆ ಬರ್ತಾಳೆ. ಆಗ ಚೀಮಾಜಿ ಮಗುವಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದೆಯೋ ಅಥವಾ ನಿನ್ನ ಸ್ಥಾನಮಾನಕ್ಕಾಗಿ ಭಿಕ್ಷೆ ಬೇಡೋದಕ್ಕೆ ಬಂದಿದೆಯೋ ಅಂತ ಅವಮಾನ ಮಾಡ್ತಾನೆ. ಆಗ ಮಸ್ತಾನಿ ನಾನು ಬಾಜಿರಾವ್ ಬರಲು ಸಾಧ್ಯವಾಗದ್ದಕ್ಕೆ ಅವರ ಬದಲಾಗಿ ಬಂದಿದ್ದೀನಿ ಅಂತಾಳೆ. ಆಗ ಚೀಮಾಜಿ ನಮ್ಮ ಕುಟುಂಬದಲ್ಲಿ ಒಬ್ಬರಂತೆ ಇರೋದಕ್ಕೆ ಆಸೆ ಪಟ್ಟಿದ್ರೆ ಕೇಸರಿ ಬಟ್ಟೆ ಹಾಕೊಂಡು ಬರ್ತಿದ್ರಿ, ಹಸಿರು ಬಟ್ಟೆಯಲ್ಲಿ ಬರ್ತಿರ್ಲಿಲ್ಲ ಅಂತಾನೆ. ಅದಕ್ಕೆ ಉತ್ತರವಾಗಿ ಮಸ್ತಾನಿ ಮನುಷ್ಯರು ಒಂದೊಂದು ಧರ್ಮಕ್ಕೆ ಒಂದೊಂದು ಬಣ್ಣವನ್ನ ಕೊಟ್ಟಿದ್ದಾರೆ, ಆದ್ರೆ ಬಣ್ಣಕ್ಕೆ ಯಾವುದೇ ಧರ್ಮ ಇಲ್ಲ ಅಂತ ತಿರುಗೇಟ್ ಕೊಡ್ತಾಳೆ. ಹೀಗೆ ಬ್ರಾಹ್ಮಣ ಕೃಷ್ಣ ಭಟ್, ಚೀಮಾಜಿ ಮತ್ತೆ ಬಾಜಿರಾವ್ ತಾಯಿ ಮಸ್ತಾನಿ ವಿರುದ್ಧ ತುಚ್ಛವಾಗಿ ಮಾತಾಡ್ತಾ ಕಾರ್ಯಕ್ರಮದಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ. ಅವರೆಲ್ಲ ಏನೇ ಮಾತಾಡಿದ್ರು ಎಲ್ಲದಕ್ಕೂ ಮಾತಲ್ಲಿ ತಿರುಗೇಟ್ ಕೊಡ್ತಾ ಮಸ್ತಾನಿ ಉಡುಗೊರೆಯನ್ನ ಕಾಶಿ ಮುಂದೆ ಇಟ್ಟು ಹೊರಟು ಬಿಡ್ತಾಳೆ. ಇನ್ನೊಂದು ದಿನ ಬಾಜಿರಾವ್ ಬ್ರಾಹ್ಮಣರನ್ನೆಲ್ಲ ಕರೆದು ನನ್ನ ಇನ್ನೊಬ್ಬ ಮಗ ಕೃಷ್ಣನಿಗೆ ನಾಮಕರಣ ಮಾಡೋದಿದೆ, ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಬ್ರಾಹ್ಮಣರ ಗುಂಪಿನ ನಾಯಕ ಕೃಷ್ಣ ಭಟ್ ಇದು ನಮ್ಮ ಸಂಪ್ರದಾಯದಲ್ಲಿ ಮಾಡುವಂತಿಲ್ಲ, ಮಸ್ತಾನಿ ಮಗ ಮುಸಲ್ಮಾನ್ ಧರ್ಮಕ್ಕೆ ಸೇರಿದವನು, ನಮ್ಮಲ್ಲಿ ಅವನಿಗೆ ನಾಮಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಈ ವಿಷಯದಲ್ಲೂ ಬ್ರಾಹ್ಮಣರು ಮತ್ತೆ ಬಾಜಿರಾವ್ ನಡುವೆ ವಾದವಾಗ್ವಾದಗಳು ನಡೆಯುತ್ತೆ. ಕೃಷ್ಣ ಭಟ್ ಚುಚ್ಚಿ ಆ ಮಗು ಅನೈತಿಕ ಸಂಬಂಧಕ್ಕೆ ಹುಟ್ಟಿದ ಮಗು, ನಿಮ್ಮ ಅನರ್ಥಗಳಿಗೆ ನಾವು ತಲೆಬಾಗೋಕಾಗಲ್ಲ, ಯಾಕಂದ್ರೆ ನಮಗೆ ಧರ್ಮ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳ್ಬಿಡ್ತಾರೆ. ಇದರಿಂದ ಬೇಜಾರಾದ ಬಾಜಿರಾವ್ ಹಾಗಿದ್ರೆ ಇನ್ನು ಮುಂದೆ ಅವನ ಹೆಸರು ಕೃಷ್ಣ ಅಲ್ಲ ಶಂಶೇರ್ ಬಹದ್ದೂರ್ ಅಂತ ತಿರುಗೇಟು ಕೊಡ್ತಾನೆ. ಮಾರನೇ ದಿನ ತನ್ನ ಮಂತ್ರಿವರ್ಗವನ್ನ ಕರೆಸಿ ಮುಂಚೆನೆ ಎಲ್ಲರಿಗೂ ಸಿಹಿ ಹಂಚಿ ಅವರು ಕಾರಣ ಕೇಳಿದಾಗ ನನ್ನ ಎರಡನೇ ಮಗ ಕೃಷ್ಣನ ಹೆಸರನ್ನ ಶಂಶೇರ್ ಬಹದ್ದೂರ್ ಅಂತ ಮರುನಾಮಕರಣ ಮಾಡ್ತಿದ್ದೀನಿ, ಅದರ ಅಂಗವಾಗಿ ಸಿಹಿ ಹಂಚಿದ್ದು, ಈ ಮೂಲಕ ನನ್ನ ಮುಸಲ್ಮಾನ್ ವಂಶವನ್ನ ಮುಂದುವರಿಸ್ತಿದ್ದೀನಿ ಅಂತ ಜೋರಾಗಿ ನಗ್ತಾನೆ. ಅಷ್ಟೇ ಅಲ್ಲದೆ ಮಸ್ತಾನಿ ಹೆಸರಿಗೆ 2 ಎಸ್ಟೇಟ್ ಜಾಗಗಳನ್ನ ಉಡುಗೊರೆಯಾಗಿ ಕೊಡ್ತಿದ್ದೀನಿ, ಅದಕ್ಕೆ ಬೇಕಾದ ಆಸ್ತಿ ವರ್ಗಾವಣೆಯನ್ನ ಮಾಡುವಂತ ಚೀಮಾಜಿಗೆ ಹೇಳ್ತಾನೆ. ಈಗ ಮತ್ತೆ ಪಂತ್ ಮತ್ತೆ ಚೀಮಾಜಿ ಆ ಆಸ್ತಿ ವರ್ಗಾವಣೆ ಯಾಕೆ ಮಸ್ತಾನಿ ಹೆಸರಿಗೆ ಮಾಡ್ಬೇಕು ಅಂತ ವಿರೋಧ ವ್ಯಕ್ತಪಡಿಸ್ತಾರೆ. ಆಗ ಬಾಜಿರಾವ್ ನಾನಿದ್ದಾಗಲೇ ಅವಳನ್ನ ಮನೆಯಿಂದ ಆಚೆಗೆ ಹಾಕೊಂಡು ನೀವು ಇಷ್ಟೆಲ್ಲ ಅವಮಾನಗಳನ್ನ ಮಾಡೋದು ಅಲ್ಲದೆ ಈ ಮನೆಗೆ ಸೇರಿಸೋದಿಲ್ಲ ಅಂದ ಮೇಲೆ ನಾನಿಲ್ಲ ಅಂದ್ರೆ ಮಸ್ತಾನಿಯ ಗತಿ ಏನು, ಖಂಡಿತ ಅವಳನ್ನ ಬೀದಿ ಪಾಲ್ ಮಾಡ್ಬಿಡ್ತೀರಾ, ಹಾಗಾಗಿ ಬದುಕಿರುವಾಗ ನಾವು ಪ್ರೀತಿಸೋರಿಗೆ ಬೇಕಾದ ಸವಲತ್ತನ್ನ ಮಾಡೋದು ಧರ್ಮ ಅಲ್ವಾ ಅಂತ ವಾದಿಸ್ತಾನೆ. ಬಾಜಿರಾವ್ ಏನೇ ಹೇಳಿದ್ರು ಇವರುಗಳ ಪ್ರಕಾರ ಮಸ್ತಾನಿ ಒಂದು ಅನೈತಿಕ ಸಂಬಂಧ ಮಾತ್ರ, ಅವಳನ್ನ ಯಾವತ್ತೂ ನಮ್ಮ ಕುಟುಂಬಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅನ್ನೋದೇ ಇವರ ನಿಲುವಾಗಿರುತ್ತೆ. ಹಾಗಾಗಿ ಮಾತಿಗೆ ಮಾತು ಬೆಳೆದು ಆ ದಿನ ಚೀಮಾಜಿ ಮತ್ತೆ ಬಾಜಿರಾವ್ ನಡುವೆ ಕಿತ್ತಾಟವಾಗುತ್ತೆ. ಒಂದು ಸಲ ಬಾಜಿರಾವ್ ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದು ಕಣಿವೆ ಹತ್ರ ಶ್ಲೋಕಗಳನ್ನ ಹೇಳ್ಕೊಡ್ತಿರ್ತಾನೆ. ಆಗ ಅಲ್ಲಿಗೆ ಕೃಷ್ಣ ಭಟ್ ಅವರ ಶಿಷ್ಯ ಮತ್ತೆ ಬಾಜಿರಾವ್ ತಾಯಿ ಬರ್ತಾರೆ. ಬಾಜಿರಾವ್ ತಾಯಿ ಕಾಶಿ ಮಗುಗೆ ಆಶೀರ್ವಾದ ಮಾಡ್ತಾರೆ, ಆದ್ರೆ ಮಸ್ತಾನಿ ಮಗುವನ್ನ ನಿರಾಕರಿಸ್ತಾಳೆ. ಕೃಷ್ಣ ಭಟ್ ನಾವು ಸಂಪ್ರದಾಯದ ಪ್ರಕಾರ ಪ್ರತಿ ವರ್ಷ ನಮ್ಮ ನೆಲಕ್ಕೋಸ್ಕರ ಪ್ರಾಣ ಬಿಟ್ಟ ಮರಾಠಿಗರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೋಮ ಹವನ ಮಾಡ್ತೀವಿ, ಆದ್ರೆ ಕಳೆದ 2 ವರ್ಷಗಳಿಂದ ಮಾಡಿಲ್ಲ ಅಂತ ಹೇಳ್ತಾರೆ. ಬಾಜಿರಾವ್ ಆ ಕಾರ್ಯ ಯಾಕೆ ಮಾಡ್ಬೇಕು ಅಂತ ಕೇಳ್ತಾನೆ. ಅವನ ತಾಯಿ ನಮ್ಮ ಆತ್ಮಶುದ್ಧಿಗೋಸ್ಕರ ಮಾಡ್ಬೇಕು ಮಗ ಅಂತ ಹೇಳ್ತಾಳೆ. ಆಗ ಬಾಜಿರಾವ್ ಹಾಗಿದ್ರೆ ಮಸ್ತಾನಿನ ಸಪ್ತಮಿ ದಿವಸ ಶನಿವಾರ ವಾಡಾಗೆ ಕರ್ಕೊಂಡ್ ಬರ್ತೀನಿ, ನೀವೆಲ್ಲರೂ ಅವಳನ್ನ ನನ್ನ ಹೆಂಡತಿ ಅಂತ ಒಪ್ಕೊಂಡು ನಮ್ಮ ಕುಟುಂಬದಲ್ಲಿ ಸ್ಥಾನಮಾನ ನೀಡಿ ಅಂತ ಕೇಳ್ತಾನೆ. ಆಗ ಅವರಮ್ಮ ಅದು ಆಗದೆ ಇರೋ ಮಾತು ಅಂತ ನೇರವಾಗಿ ಹೇಳ್ತಾಳೆ. ಆಗಲೂ ಬಂಡತನದಿಂದ ಬಾಜಿರಾವ್ ಸಪ್ತಮಿ ದಿವಸ ನನ್ನ ಮಸ್ತಾನಿಯನ್ನ ಶನಿವಾರ ವಾಡಾಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣರ ಸಮುದಾಯದ ನಾಯಕ ಕೃಷ್ಣ ಭಟ್ ನೀವು ಹಾಗೆ ಮಾಡಿದ್ರೆ ನಮ್ಮ ಸಮುದಾಯದಿಂದ ಶಾಶ್ವತವಾಗಿ ನಿಮ್ಮನ್ನ ಬಹಿಷ್ಕಾರ ಹಾಕ್ಬೇಕಾಗುತ್ತೆ ಅಂತಾನೆ. ಬಾಜಿರಾವ್ ಹೇಳಿದ ಹಾಗೆ ಸಪ್ತಮಿ ದಿವಸ ಶನಿವಾರ ವಾಡಾಗೆ ಮಸ್ತಾನಿಯನ್ನ ಕರ್ಕೊಂಡು ಬರ್ತಾನೆ. ಬಾಜಿರಾವ್ ಹೇಳಿದ ಹಾಗೆ ಮಾಡ್ತಾನೆ ಅಂತ ಗೊತ್ತಿದ್ದೆ ಅವನ ತಾಯಿ, ತಮ್ಮ, ಚೀಮಾಜಿ, ಪಂತ್ ಯಾರು ಕೂಡ ಅಲ್ಲಿರೋದಿಲ್ಲ, ಎಲ್ಲರೂ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ. ಆದ್ರೂ ಇಷ್ಟ ಇಲ್ಲ ಅಂದ್ರು ಮನಸ್ಸಿಗೆ ಭಾರ ಅನ್ಸಿದ್ರು ಕಾಶಿ ಬಂದು ಆರತಿ ಎತ್ತಿ ಸ್ವಾಗತ ಮಾಡ್ತಾಳೆ. ಹೀಗೆ ದಿನಗಳು ಕಳೀತವೆ, ಮಕ್ಕಳುಗಳು ದೊಡ್ಡವರಾಗ್ತಾರೆ. ಕಾಶಿ ತನ್ನ ಗಂಡನನ್ನ ಹಂಚ್ಕೋಬೇಕಲ್ಲ ಅನ್ನೋ ನೋವಿನಿಂದ ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳಿತಿರ್ತಾಳೆ. ಅಮ್ಮ ಈ ವಿಷಯವಾಗಿ ಕಣ್ಣೀರ್ ಹಾಕೋದನ್ನ ನೋಡಿ ಕಾಶಿಯ ಮಗ ಅಂದ್ರೆ ಬಾಜಿರಾವನ ಮೊದಲನೇ ಮಗನಿಗೆ ತಂದೆಯ ಮೇಲೆ ಗೌರವ ಇರೋದಿಲ್ಲ. ನಮ್ಮ ವಂಶದ ಹೆಸರನ್ನ ಯಾರ ಮುಸ್ಲಿಂ ಹೆಂಗಸಿಗಾಗಿ ಮಣ್ಣು ಪಾಲ್ ಮಾಡ್ತಿದ್ದಾರೆ ಅನ್ನೋ ಅಸಮಾಧಾನ ಇರುತ್ತೆ. ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಇಡೀ ಪುಣೆಯಲ್ಲಿ ಇದೇ ಒಂದು ದೊಡ್ಡ ಸುದ್ದಿಯಾಗಿರುತ್ತೆ. ಒಂದು ದಿನ ವಿನಾಯಕನ ಪೂಜೆ ಇರುತ್ತೆ, ಅದೊಂದು ಅದ್ದೂರಿಯಾಗಿ ಆಚರಿಸುವಂತ ಸಮಾರಂಭ. ಕಾಶಿ ಪೂಜೆಗೆ ಹೋಗೋಕ್ಕೂ ಮುಂಚೆ ಒಬ್ಬ ಬಂದು ಎಲ್ಲರೂ ವಿನಾಯಕನ ಪೂಜೆಯಲ್ಲಿದ್ದಾಗ ಮಸ್ತಾನಿಯನ್ನ ಕೊಲ್ಲುವ ಸಂಚನ ರೂಪಿಸಿದ್ದಾರೆ ಅಂತ ಬಂದು ಹೇಳ್ತಾನೆ. ಅದನ್ನ ಕೇಳಿ ಕಾಶಿಗೆ ಬೇಜಾರಾಗುತ್ತೆ, ಭಯನೂ ಆಗುತ್ತೆ. ಆದ್ರೆ ಅವಳು ಯಾವುದೇ ಪ್ರತಿಕ್ರಿಯೆ ಕೊಡದೆ ಎಲ್ಲೋ ಒಂದು ಕಡೆ ಆಗಲಿ ಬಿಡೋ
ಅನ್ನೋ ರೀತಿ ತನ್ನ ಪಾಡಿಗೆ ತಾನು ಪೂಜೆಗೆ ಹೋಗ್ಬಿಡ್ತಾಳೆ. ಆದ್ರೆ ಕಾಶಿ ವಿನಾಯಕನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಅವಳ ಮುಖದಲ್ಲಿದ್ದ ಗಡಿಬಿಡಿಯ ವಾತಾವರಣ ನೋಡಿನೇ ಬಾಜಿರಾವ್ ಏನೋ ತಪ್ಪಾಗಿದೆ ಅಂತ ಅಂದಾಜು ಮಾಡ್ತಾನೆ. ಈ ಕಡೆ ಜನ ಇಲ್ಲದ ಸಮಯ ಬಳಸ್ಕೊಂಡು ಆಗಲೇ ಮಸ್ತಾನಿ ಮೇಲೆ ಮುಸುಕುದಾರಿಗಳು ಆಕ್ರಮಣ ಮಾಡ್ತಿರ್ತಾರೆ. ಮಸ್ತಾನಿ ಕೂಡ ಎಷ್ಟೇ ಆದರೂ ರಾಜವಂಶದವಳು, ಅವಳಿಗೂ ಕೂಡ ಯುದ್ಧ ಕೌಶಲ್ಯಗಳು ಗೊತ್ತಿರೋದ್ರಿಂದ ಕತ್ತಿ ಹಿಡಿದು ಸಾಧ್ಯವಾದಷ್ಟು ಹೋರಾಡ್ತಾಳೆ. ಆದ್ರೆ ಒಬ್ಬ ಅವಳ ಕೈಗೆ ಕತ್ತಿ ಹಾಕ್ಬಿಡ್ತಾನೆ. ಮಸ್ತಾನಿ ಕೆಳಗೆ ಬೀಳ್ತಾಳೆ. ಆ ಮುಸುಕುದಾರಿ ಅವಳ ಮೇಲೆ ಕತ್ತಿ ಬೀಸೋಕೆ ಬರ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಾಜಿರಾವ್ ಬಂದು ಅವನಿಗೆ ಹಿಂದೆಯಿಂದ ಕತ್ತಿ ಹಾಕ್ಬಿಡ್ತಾನೆ. ಪೇಶ್ವ ಬಾಜಿರಾವ್ ಮನಸ್ಸಲ್ಲಿ ಎಷ್ಟು ನೋವು, ಗೊಂದಲ, ಹತಾಶೆ ಆಗ್ತಿರುತ್ತೆ ಅಂದ್ರೆ ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಧರ್ಮ, ಜನ, ಕುಟುಂಬ. ಪ್ರೀತಿನೂ ಬಿಡೋಕಾಗದೆ, ಕರ್ತವ್ಯನು ಬಿಡೋಕಾಗದೆ, ಎರಡರ ಇಕ್ಕಟ್ಟಲ್ಲಿ ಸಿಲುಕಿ ಮನಸ್ಸಲ್ಲಿ ತುಂಬಾ ನೋವು ಅನುಭವಿಸ್ತಿರ್ತಾನೆ. ಪ್ರತಿ ಸಲ ಮಸ್ತಾನಿ ಮೇಲೆ ಬೀಳೋ ಕಲ್ಲು ಅವನ ಹೃದಯಕ್ಕೆ ಘಾಸಿ ಉಂಟು ಮಾಡ್ತಿರುತ್ತೆ. ಅವರ ತಾಯಿಯ ವಾದ ಒಂದೇ, ನಾವು ಮುಸಲ್ಮಾನರ ವಿರೋಧ, ಅವರ ರಕ್ತವನ್ನ ನಮ್ಮ ವಂಶದಲ್ಲಿ ಬಿತ್ತೋಕಾಗಲ್ಲ ಅಂತ. ಅಂದ್ರೆ ಬಾಜಿರಾವ್ ಹೇಳೋದು, ನಾನು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಹೊರತು ಅವರ ಧರ್ಮದ ವಿರುದ್ಧ ಅಲ್ಲ. ಈಗ ಕೊನೆಯದಾಗಿ ಕೇಳ್ತಿದ್ದೀನಿ, ಈ ಬಾಜಿರಾವ್ ಪೇಶ್ವ ಆಗಿ ಉಳಿಬೇಕಂದ್ರೆ ಮಸ್ತಾನಿಯನ್ನ ನೀವು ಒಪ್ಪಿಕೊಳ್ಬೇಕು, ಆಗುತ್ತಾ ಅಂತ ಕೇಳ್ತಾನೆ. ಈಗಲೂ ಅವರಮ್ಮ ಅದು ಸಾಧ್ಯವಾಗದ ಮಾತು ಅಂದ್ಬಿಡ್ತಾರೆ. ಈಗ ಬಾಜಿರಾವ್ ಮಸ್ತಾನಿಗೋಸ್ಕರ ಅವಳನ್ನ ನೀವು ನನ್ನ ಹೆಂಡತಿಯಾಗಿ ಒಪ್ಕೊಳ್ಳಿಲ್ಲ ಅಂದ್ಮೇಲೆ ನನಗೆ ಈ ಪೇಶ್ವ ಪಟ್ಟನೆ ಬೇಡ ಅಂತ ಹೇಳಿ ಹೋಗ್ಬಿಡ್ತಾನೆ. ಒಟ್ಟಾರೆ ಇವರ ಇಡೀ ಸಮುದಾಯ ಮಸ್ತಾನಿಯನ್ನ ಪೇಶ್ವ ಇಟ್ಟುಕೊಂಡಿರೋ ಹೆಣ್ಣಿನ ತರ ನೋಡ್ತಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಮುಸ್ಲಿಂ ಎಂಬ ಕಾರಣಕ್ಕೆ ಹಿಂದೂ ಸಮಾಜ ಅಧಿಕೃತ ಪತ್ನಿ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಾಜಿರಾವ್ಗೆ ಮಸ್ತಾನಿ ಪ್ರೀತಿ, ಆ ಪ್ರೀತಿಯಲ್ಲಿರೋ ದೃಢತೆ, ಮುಗ್ಧತೆ ತುಂಬಾ ಇಷ್ಟ. ಅವಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ಬಾಜಿರಾವ್ ರೆಡಿ ಇಲ್ಲ. ಹೋಗ್ತಾ ಹೋಗ್ತಾ ಇದೆಲ್ಲ ಸುಧಾರಿಸಬಹುದೇನೋ, ನಮ್ಮ ಸಮಾಜದವರು ಅವಳನ್ನ ನನ್ನ ಹೆಂಡತಿಯಾಗಿ ಸ್ವೀಕರಿಸಬಹುದೇನೋ ಅಂತ ಕಾಯ್ತಿದ್ದ. ಆದ್ರೆ ದಿನಗಳು ಕಳೆದಂತೆ ಮಸ್ತಾನಿಗೆ ಇನ್ನೂ ಅವಮಾನಗಳು, ಅಪಮಾನಗಳು ಜಾಸ್ತಿ ಆದ್ವೆ ಹೊರತು ಯಾವುದು ಸರಿ ಹೋಗ್ಲಿಲ್ಲ. ಈಗ ಕಾಶಿ ಮಸ್ತಾನಿಯನ್ನ ಹಬ್ಬಕ್ಕೆ ಕರೆಯೋಕೆ ಬಂದಿರ್ತಾಳೆ. ಆಗ ಮಸ್ತಾನಿ ಕಾಶಿ ಹತ್ರ, ನಮ್ಮ ಸಂಬಂಧ ಶುರುವಾಗಿ ಸಾಕಷ್ಟು ವರ್ಷಗಳು ಕಳೆದಿವೆ ಅಕ್ಕ, ಈಗಲೂ ನೀವು ನನ್ನ ಸಂಬಂಧವನ್ನು ಒಪ್ತಾ ಇಲ್ಲ. ನೀವು ಹೇಗೆ ಪೇಶ್ವಾ ಅವರ ಪತ್ನಿನೋ ನಾನು ಹಾಗೆ ಅವರ ಪತ್ನಿ ಅಂತಾಳೆ. ಆಗ ಕಾಶಿ, ನನ್ನನ್ನ ಅಕ್ಕ ಅಂತ ಕರಿಬೇಡ. ಹೌದು, ನಿನಗೆ ನೀನ್ ಅವರ ಪತ್ನಿ ಅಂತ ಅನ್ನಿಸಬಹುದು, ಆದ್ರೆ ನಮ್ಮ ಸಮಾಜದ ಕಣ್ಣಿಗೆ ನೀನು ಉಪಪತ್ನಿ. ಅದಕ್ಕೆ ಇನ್ನೊಂದು ಪದ ಇದೆ, ಅದನ್ನ ನಾನು ಬಳಸೋಕೆ ಇಷ್ಟಪಡಲ್ಲ ಅಂತಾಳೆ. ಮಸ್ತಾನಿ, ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಗದೆ ಇರಬಹುದು, ಅವರು ನಿಮ್ಮ ಸಂಪ್ರದಾಯದ ಪ್ರಕಾರನೇ ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು ನಿಮ್ಮ ಸಮಾಜ ಅವಕಾಶ ಕೊಟ್ಟಿಲ್ಲ. ಆದ್ರೆ ಅವರು ನನಗೆ ಮನಸ್ಸನ್ನ ಕೊಟ್ಟಿದ್ದಾರೆ, ಅವರ ಪತ್ನಿ ಅಂತ ಹೇಳ್ಕೊಳ್ಳೋಕೆ ನನಗೆ ಅಷ್ಟು ಸಾಕು ಅಂತಾಳೆ. ಕಾಶಿ, ಯಾವ ಮನ್ಸಿನ ಬಗ್ಗೆ ಮಾತಾಡ್ತಿದೀಯಾ? ಇವತ್ತು ನನ್ ಜೊತೆ ಇರೋ ಮನ್ಸು ನಾಳೆ ನಿನ್ ಜೊತೆ, ಮತ್ತೊಬ್ಬರು ಇಷ್ಟ ಆದ್ರೆ ಇನ್ನೊಬ್ಬರ ಜೊತೆ. ಈ ಮನ್ಸು, ಹೃದಯ ಎಲ್ಲ ಮೂರ್ಖರು ಆಡೋ ಮಾತು. ಯಾವತ್ತು ಮನ್ಸನ್ನ ಒಬ್ಬರಿಗೆ ಮಾತ್ರ ಕೊಡೋಕಾಗೋದು ಅಂದಾಗ ಮಸ್ತಾನಿ ಅದಕ್ಕೆ ಉತ್ತರವಾಗಿ, ಪೇಶ್ವಾ ನನ್ನನ್ನ ಕೈ ಹಿಡಿದಿರಬಹುದು, ಆದ್ರೆ ನಿಮ್ಮ ಕೈಯನ್ನ ಯಾವತ್ತೂ ಬಿಟ್ಟಿಲ್ಲ. ನನ್ನ ಜೊತೆ ಬಂಧ ಬೆಳೆಸ್ಕೊಂಡಿದ್ರು ನಿಮ್ಮ ಜೊತೆ ಇರುವ ಬಂಧನವನ್ನ ಬಿಟ್ಟಿಲ್ಲ. ನಾನು ಅವ್ರಿಗೆ ಸ್ಫೂರ್ತಿ ಆದ್ರೆ ನೀವು ಅವರ ಶಕ್ತಿ. ನಿಮ್ಮ ಮೇಲಿನ ಪ್ರೀತಿ ಪೇಶ್ವಾ ಅವರಿಗೆ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಂತ ಹೇಳಿ ಕುಂಕುಮ ಇಟ್ಟು, ನೀವು ನನ್ನ ಅನೈತಿಕ ಸಂಬಂಧ ಅಂತ ಅಂದ್ಕೊಂಡ್ರು ಹಬ್ಬಕ್ಕೆ ನನ್ನ ಕರೆಯೋಕೆ ಬಂದಿದ್ರಲ್ಲ, ನಿಮ್ಮ ನಡುವೆ ನನಗೆ ಇಷ್ಟೇ ಅಸ್ತಿತ್ವ ಸಾಕು ಅಂತ ಹೇಳ್ತಾಳೆ. ಕಾಶಿ ಮೌನವಾಗಿ, ತಗೋ ಸೀರೆ, ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಈ ಸೀರೆ ಉಟ್ಕೊಂಡು ಹಬ್ಬಕ್ಕೆ ಬಾ ಅಂತ ಹೇಳಿ ಹೋಗ್ತಾಳೆ. ಹಬ್ಬದಲ್ಲಿ ಇಬ್ರು ಪಾಲ್ಗೊಂಡು ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಬಾಜಿರಾವ್ ಪೇಶ್ವಾ ಹುದ್ದೆಗೆ ರಾಜೀನಾಮೆ ಕೊಟ್ಟು ಒಂಟಿಯಾಗಿದ್ದಾನೆ. ಆಗ ಪಂತ್ ಬಂದು, ನಿಜಾಂ ಮಗ ನಾಜೀರ್ ಜಂಗ್ ನಮ್ಮ ಮೇಲೆ ದಂಡೆತ್ತಿ ಬರ್ತಿದ್ದಾನೆ, ಈಗಾಗಲೇ ಗೋದಾವರಿ ದಾಟಿ ಶಾರಾವರೆಗೂ ಬಂದ್ಬಿಟ್ಟಿದ್ದಾನೆ ಅಂತ ಸೀರಿಯಸ್ ಆಗಿ ಹೇಳ್ತಿದ್ರು ಬಾಜಿರಾವ್. ಅದಕ್ಕೆ ನಾನೇನ್ ಮಾಡ್ಲಿ ಅಂತ ತನ್ನ ಪಾಡಿಗೆ ತಾನು ಕತ್ತಿ ಮಸಿದ ಇರ್ತಾನೆ. ಆಗ ಪಂತ್, ನೀವು ನಶೆ ಮೇಲೆ ಇದ್ದೀರಾ ಅಂತ ಕಾಣುತ್ತೆ, ಅದಕ್ಕೆ ನಾವು ಹೇಳ್ತಿರೋ ವಿಷಯದ ಬಗ್ಗೆ ಗಾಂಭೀರ್ಯತೆ ಇಲ್ಲ ಅಂದ್ಬಿಡ್ತಾನೆ. ಆಗ ಬಾಜಿರಾವ್, ನಾನೊಬ್ಬನೇ ಅಲ್ಲ, ಯಾರ್ ತಾನೇ ನಶೆಯಲ್ಲಿಲ್ಲ, ನೀವೆಲ್ಲರೂ ತಲೆಗೆ ನಶೆನ ಏರಿಸ್ಕೊಂಡಿರೋರೆ. ಸಂಪತ್ತು, ಅಧಿಕಾರ, ಧರ್ಮ, ಈ ಎಲ್ಲದರ ನಶೆ ನಿಮಗೆ ಆ ಕೃಷ್ಣ ಭಟ್ಗೆ ತಲೆಗೆ ಏರಿದೆ. ನಾನು ನಶೆಯಲ್ಲಿದ್ದೀನಿ, ಪ್ರೀತಿಯ ನಶೆಯಲ್ಲಿದ್ದೀನಿ ಅಂತಾನೆ. ಆಗ ಪಂತ್, ಶತ್ರು ಅರಮನೆ ಬಾಗಿಲಿಗೆ ಬರೋದಕ್ಕೆ ರೆಡಿ ಆಗ್ತಿದ್ದಾನೆ, ಈ ಸಮಯದಲ್ಲಿ ನಿಮ್ಮ ವರ್ತನೆ ನಮ್ಮೆಲ್ಲರ ಕನಸನ್ನ ನುಚ್ಚು ನೂರು ಮಾಡಬಹುದು ಅಂತಾನೆ. ಅದಕ್ಕೆ ಬಾಜಿರಾವ್, ನನ್ನ ಹೃದಯ ಮಸ್ತಾನಿಗೆ ಕೊಟ್ಟಿರಬಹುದು, ಆದ್ರೆ ನನ್ನ ಪ್ರಾಣ ಯಾವತ್ತಿದ್ರೋ ನನ್ನ ನೆಲಕ್ಕೆ ಮುಡುಪು. ನಮ್ಮಂತ ಸಾವಿರ ಬಾಜಿರಾವ್, ಮಸ್ತಾನಿ, ಮರಾಠರ ಒಂದು ಗೆಲುವಿಗಾಗಿ ಜೀವವನ್ನೇ ಕೊಡ್ತೀವಿ ಅಂತ ಹೇಳಿ ಕಳಿಸ್ತಾನೆ. ಯುದ್ಧಕ್ಕೆ ಹೋಗೋ ಮುಂಚೆ ಕಾಶಿನ ನೋಡಿ ಹೋಗೋಣ ಅಂತ ಬರ್ತಾನೆ. ಕಾಶಿ, ತುಂಬಾ ಸಮಯದ ನಂತರ ಬಂದಿದ್ದೀರಾ, ಏನ್ ವಿಷಯ ಅಂತ ಕೇಳ್ತಾಳೆ. ನಾನು ಎಲ್ಲೂ ಕಳೆದು ಹೋಗಿಲ್ಲ ಅಂತ ಬಾಜಿರಾವ್ ಹೇಳ್ತಾನೆ. ಕಾಶಿ, ಎಲ್ಲಾದ್ರೂ ಕಳೆದು ಹೋದವ್ರನ್ನ ಹುಡುಕ್ಬಹುದು, ಆದ್ರೆ ತಮ್ಮ ಮನೆಯಲ್ಲೇ ಕಳೆದು ಹೋಗೋರ್ನ ಹುಡುಕೋದು ಕಷ್ಟ ಅಂತಾಳೆ. ಬಾಜಿರಾವ್, ನಾನು ಯುದ್ಧಕ್ಕೆ ಹೋಗ್ತಿದ್ದೀನಿ, ಬೀಳ್ಕೊಡಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕಾಶಿ, ನಿನ್ನೆ ಸ್ವಾಮೀಜಿ ಅವರು ಒಂದು ಕತೆ ಹೇಳ್ತಿದ್ರು. ಕೃಷ್ಣ ರುಕ್ಮಿಣಿ ಒಂದ್ಸಲ ಮಾತಾಡ್ತಾ ಕುಳಿತಿದ್ರಂತೆ. ಆಗ ರುಕ್ಮಿಣಿ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ, ನೀವು ಕೂಡ ನನ್ನನ್ನ ಪ್ರೀತಿಸ್ತಿದ್ದೀರಾ, ಆದ್ರೂ ನನಗೆ ನಿಮ್ಮ ಹೆಂಡತಿ ಆಗೋದಕ್ಕಿಂತ ಪ್ರೇಯಸಿಯಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ. ಆಗ ಕೃಷ್ಣ ಯಾಕೆ ಅಂತ ಕೇಳ್ತಾನೆ. ಗಂಡ ಹೆಂಡತಿ ನಡುವೆ ಮದುವೆಯ ಬಂಧ ಎಷ್ಟೇ ಗಟ್ಟಿಯಾಗಿರ್ಲಿ, ಆದ್ರೆ ಪ್ರಪಂಚ ನೆನ್ಪಿಟ್ಕೊಳ್ಳೋದು ಪ್ರೇಯಸಿಯನ್ನ. ರಾಧೆ ಕೃಷ್ಣ ರಾಧೆ ಕೃಷ್ಣ ಅಂತಾರೆ ಹೊರತು ರುಕ್ಮಿಣಿ ಕೃಷ್ಣ ಅಂತ ಯಾರು ಅನ್ನಲ್ಲ ಅಂತಾಳೆ. ಬಾಜಿರಾವ್ಗೆ ಅದು ಅರ್ಥ ಆಗಿ, ಕಾಶಿ, ನಾನು ಮಸ್ತಾನಿಯಷ್ಟೇ ನಿನ್ನ ಮೇಲೂ ಪ್ರೀತಿ ಇಟ್ಕೊಂಡಿದ್ದೀನಿ ಅಂತಾನೆ. ತಕ್ಷಣ ಕಾಶಿ, ಕೃಷ್ಣ ಕೂಡ ಇದೇ ಮಾತನ್ನ ಹೇಳ್ತಿದ್ನಂತೆ ಅಂತಾಳೆ. ಆಗ ಬಾಜಿರಾವ್, ನೀನು ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ ಅಂತಾನೆ. ಕಾಶಿ, ನಮ್ಮವರೇ ಮಾಡಿದ ಗಾಯ ತುಂಬಾ ನೋವಾಗುತ್ತೆ, ಒಂದು ವೇಳೆ ನಿಮಗಾಗಿ ನನ್ನ ಪ್ರಾಣ ಕೇಳಿದಿದ್ರೆ ಖುಷಿ ಖುಷಿಯಿಂದ ಕೊಡ್ತಿದ್ದೆ, ಆದ್ರೆ ನೀವು ನನಗಿದ್ದ ಹೆಮ್ಮೆ, ನೆಮ್ಮದಿ ಎಲ್ಲಾ ಕಿತ್ಕೊಂಡ್ಬಿಟ್ರಿ ಅಂತ ತುಂಬಾ ನೋವಿನಿಂದ ಹೇಳ್ತಾಳೆ. ಆಗ ಬಾಜಿರಾವ್, ನಿನ್ನ ಮನಸ್ಸಿಗೆ ನೋವು ಮಾಡಿರೋದಕ್ಕೆ ನೀನು
ಏನೇ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ ಅಂತ ಹೇಳಿದಾಗ, ಶಿಕ್ಷೆನ ನಾನ್ ನಿಮ್ಗೆ ಶಿಕ್ಷೆ ಕೊಡಲ್ಲ, ಒಂದು ಶುಭ ಸುದ್ದಿ ಕೊಡ್ತೀನಿ, ಇನ್ನು ಮುಂದೆ ಯಾವತ್ತೂ ಈ ಕೊಠಡಿಗೆ ನಾನು ಕಾಲಿಡೋದಿಲ್ಲ ಅಂತ ಬಿಡ್ತಾಳೆ. ಆಗ ಬಾಜಿರಾವ್, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ ಅಂತ ಕೇಳಿದ್ರೆ, ನಿಮ್ಮ ಮದುವೆಯಾಗಿ ಆ ಮನೆ ಹೊಸಲು ತುಳಿದಾಗ ನನ್ನ ಗಂಡನನ್ನ ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳೋದೆ ನನ್ನ ಆದ್ಯತೆ ಅಂತ ಮಾತು ಕೊಟ್ಟಿದ್ದೆ, ಈಗಲೂ ಅದನ್ನೇ ಮಾಡ್ತಿದ್ದೀನಿ ಅಂತ ಹೇಳಿ ದೀಪ ಆರ್ಸೋಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ದುಃಖದಲ್ಲಿ ಅವಳಿಗೆ ಉಸಿರೇ ಬರ್ತಿಲ್ಲ. ಈಗ ಯುದ್ಧಕ್ಕೆ ಹೋಗುವ ಮುಂಚೆ ಮಸ್ತಾನಿಯನ್ನ ಭೇಟಿ ಮಾಡ್ತಾನೆ. ಅವಳ ಬೆರಳ ರಕ್ತದಲ್ಲಿ ಸಿಂಧೂರ ಇಡ್ತಾಳೆ. ಇದು ಯುದ್ಧ ಭೂಮಿಗೆ ಬೀಳ್ಕೊಡೋ ಸಂದರ್ಭ ಮಸ್ತಾನಿ ಸಾಹೇಬ ಅಂದಾಗ, ಮಸ್ತಾನಿ ಖಂಡಿತ ನನಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅನ್ನೋ ಭರವಸೆ ಇದೆ ಅಂತಾಳೆ. ಆಗ ಬಾಜಿರಾವ್, ಮತ್ತೆ ನಾವಿಬ್ರು ಭೇಟಿಯಾಗೋದು ಒಟ್ಟಿಗೆ ಸೂರ್ಯ ಚಂದ್ರ ಆಕಾಶದಲ್ಲಿ ಕಾಣಿಸ್ಕೊಂಡಾಗ. ಆ ಗಳಿಗೆ ಆಕಾಶ ಪೂರ್ತಿ ಕೇಸರಿ ಬಣ್ಣಕ್ಕೆ ತಿರುಗಿರುತ್ತೆ, ಆಸೆಗಳ ತಂಗಾಳಿ ಬೀಸ್ತಾ ಇರುತ್ತೆ, ಮೋಡಗಳ ನಡುವೆ ಮಿಂಚು ಜಳಪಿಸ್ತಿರುತ್ತೆ, ಉದುರಿದ ತರಗಲೆಗಳು ಶಬ್ದ ಮಾಡ್ತಾ ಅನಿರೀಕ್ಷಿತ ಮಳೆ ಬಂದು ಭೂಮಿಯನ್ನ ತೊಳೆಯುತ್ತೆ. ಆಗ ಯಾವ ಧರ್ಮದ ಸಂಕೋಲೆಗಳು, ಸಂಬಂಧಗಳು, ಬಂಧಗಳು ನಮ್ಮನ್ನ ಬೇರೆ ಮಾಡೋಕ್ಕಾಗಲ್ಲ. ಆಗ ಉಳಿಯೋದೇನಿದ್ರು ನಮ್ಮಿಬ್ಬರ ನಡುವಿನ ಪ್ರೀತಿಯ ಬೆಳಕು. ಆ ದಿನ ನಾವಿಬ್ರು ಶಾಶ್ವತವಾಗಿ ಒಂದಾಗ್ಬಿಡ್ತೀವಿ ಅಂತ ಹೇಳ್ತಾನೆ. ತನ್ನ ಪ್ರಿಯತಮನ ಪ್ರೀತಿಯ ಆಳದ ಮಾತುಗಳಿಂದ ಮಸ್ತಾನಿ ಕಣ್ಣಲ್ಲಿ ಆನಂದ ಬಾಷ್ಪ ಹರಿದು ಬರುತ್ತೆ. ಅವಳಿಗೆ ಮಾತೇ ಬರೋದಿಲ್ಲ, ಆದ್ರೆ ಕಣ್ಣು ಅವಳ ಹೆಮ್ಮೆಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರುತ್ತೆ. ಬಾಜಿರಾವ್ ಮನೆ ಬಿಟ್ಟು ಯುದ್ಧಕ್ಕೆ ಹೋಗಿದ್ದೆ ಅವನ ತಾಯಿ ಮೊಮ್ಮಗನಿಗೆ ಹೇಳಿ, ಈಗ ನಮ್ಮ ವಂಶಕ್ಕೆ ಅಂಟಿಕೊಂಡಿದ್ದ ಅಗೌರವನ ಅಳಿಸು ಹಾಕೋ ಸಮಯ ಬಂದಿದೆ, ಹೋಗು ಮಸ್ತಾನಿಯನ್ನ ಬಂಧಿಸು ಅಂತಾಳೆ. ಅಜ್ಜಿ ಹೇಳಿದ ಹಾಗೆ ಬಾಜಿರಾವ್ ಮಗ ಮಸ್ತಾನಿಯನ್ನ ಅವಳ ಮಗನ ಸಮೇತ ಸೆರೆ ಹಿಡಿತಾನೆ. ಬಾಜಿರಾವ್ ಯುದ್ಧಕ್ಕೆ ಹೋಗ್ತಿದ್ರು ಅವನ ಮನ್ಸೆಲ್ಲ ಮನೆ ಕಡೆನೇ ಇದೆ. ಮಸ್ತಾನಿಯನ್ನ ಬಿಟ್ಟು ಕೊಡೋಕಾಗದಿರುವಂತಹ ಪ್ರೀತಿ, ತನ್ನ ಅಪಾರವಾಗಿ ನಂಬಿದ್ದ ಕಾಶಿಯ ನಂಬಿಕೆಯನ್ನ ಉಳಿಸ್ಕೊಳ್ಳಿಲ್ವಲ್ಲ ಅನ್ನೋ ಪಶ್ಚಾತ್ತಾಪ, ಒಂದು ಕಡೆ ಕಾಶಿಯ ಅಗಲಿಕೆಯ ಮಾತುಗಳು, ಇನ್ನೊಂದು ಕಡೆ ಮಸ್ತಾನಿಯ ಸಾವಿನಲ್ಲೂ ಒಂದಾಗುವ ಮಾತುಗಳು. ವೃತ್ತಿ ಜೀವನ ನೋಡಿದ್ರೆ ಇಡೀ ರಾಜಕಾರಣದಲ್ಲಿ ಅಸ್ಥಿರತೆ, ಎಲ್ಲಾ ತಲೆಗೆ ಹೋಗಿ ಅರೆ ಹುಚ್ಚ ಆಗ್ಬಿಟ್ಟಿದ್ದಾನೆ. ಈ ಕಡೆ ಸೇನಾಧಿಪತಿ ಜೊತೆ ನಾಜಿರ್ ಜಂಗ್ ಸೈನ್ಯವನ್ನ ಹೇಗೆ ಮುತ್ತಿಗೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಿದ್ರೆ, ಒಬ್ಬ ಸೈನಿಕ ಬಂದು ನಾನಾ ಸಾಹೇಬ್ ಮಸ್ತಾನಿಯನ್ನ ಬಂಧಿಸಿರೋ ವಿಷಯವನ್ನ ತಿಳಿಸ್ತಾನೆ. ನಾನಾ ಸಾಹೇಬ್ ಅಂದ್ರೆ ಬಾಜಿರಾವ್ ಮಗ. ಇದನ್ನ ಕೇಳಿ ಬಾಜಿರಾವ್ ಮತ್ತೆ ಡಿಸ್ಟರ್ಬ್ ಆಗ್ತಾನೆ. ತಕ್ಷಣ ಕೋಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ಸೇನಾಧಿಪತಿ ಎಷ್ಟು ಕೂಗುದ್ರು ತಿರುಗಿ ನೋಡ್ತಿಲ್ಲ. ಕುದುರೆ ಹತ್ತಿ ಹೋಗ್ತಾನೆ ಇದ್ದಾನೆ. ಎಲ್ಲಿಗೆ ಹೋಗ್ತಿದ್ದಾನೆ ಅಂದ್ರೆ ನಾಜಿರ್ ಜಂಗ್ ಸೈನ್ಯದ ಎದುರು ಒಬ್ಬನೇ ಹೋಗ್ತಿದ್ದಾನೆ. ಅಷ್ಟು ಸೈನ್ಯವನ್ನ ಎದುರಿಸೋಕೆ ಒಬ್ಬನೇ. ಈ ಹುಚ್ಚಾಟ ಯಾಕೆ ಅಂತ ಕೇಳ್ತೀರಾ? ಒಂದು ಕಡೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಸ್ತಾನಿಯ ಬಂಧನವಾಗಿದೆ. ಈಗಲೇ ಹೋಗಿ ಅವನ ಬಂಧನದಿಂದ ಬಿಡಿಸೋಕಾಗಲ್ಲ, ಯಾಕಂದ್ರೆ ಯುದ್ಧ ಭೂಮಿಯಲ್ಲಿರ್ತಾನೆ. ತನ್ನ ಮಗನೇ ಮಸ್ತಾನಿಯನ್ನ ಬಂಧಿಸಿದ್ದಾನೆ ಅನ್ನೋದನ್ನ ಕೇಳಿ ಕೋಪ ನೆತ್ತಿಗೇರಿದೆ. ಈಗ ಆ ಕೋಪನ ಯಾರ ಮೇಲೆ ತೀರಿಸ್ಕೊಳ್ಬೇಕು? ಯುದ್ಧ ಭೂಮಿ ಬಿಟ್ಟು ಹೋದ್ರೆ ಕರ್ತವ್ಯಕ್ಕೆ ದ್ರೋಹ ಆಗುತ್ತೆ. ಆದ್ರೆ ಅವನ ಮನಸ್ಸು ಈ ಕೂಡಲೇ ಮನೆಗೆ ಹೋಗ್ಬೇಕು, ಮಸ್ತಾನಿನ ನೋಡ್ಬೇಕು ಅಂತ ತವಕಿಸ್ತಿದೆ. ಈ ಮನಸ್ಥಿತಿಯಲ್ಲೇ ಯುದ್ಧನ ನಾನೇ ಮುಗಿಸಿ ಹೋಗ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಒಬ್ಬನೇ ನುಗ್ಬಿಡ್ತಾನೆ. ಅಷ್ಟು ದೊಡ್ಡ ಸೈನ್ಯದ ಎದುರುಗಡೆ ಒಬ್ಬನೇ ಬರ್ತಿರೋದನ್ನ ನೋಡಿ ಆ ರಾಜ ದಂಗಾಗಿ ಬಾಣ ಬಿಡ್ತಾನೆ. ಬಾಜಿರಾವ್ ಆ ಕಡೆ ಈ ಕಡೆ ಕದಲ್ದೆ ಬಾಣ ನಾಟೋಕ್ಕೂ ಮುಂಚೆ ಹಿಡ್ಕೋತಾನೆ. ಈಗ ಒಟ್ಟಿಗೆ ಅಷ್ಟು ಯೋಧರ ಅವನ ಕಡೆ ಬಾಣ ಹರಿಸ್ತಾರೆ. ಬಾಜಿರಾವ್ ತನ್ನ ಬಳಕೋ ಕತ್ತಿಗಳನ್ನ ತೆಗೆದು ಒಂದು ಬಾಣ ಕೂಡ ಅವನ ಮೈ ತಾಗದ ರೀತಿ ಡಿಫೆಂಡ್ ಮಾಡ್ತಾನೆ. ಇವನು ಮುನ್ನುಗ್ಗಿ ಬರ್ತಿರುವ ಧೈರ್ಯ ಸ್ಥೈರ್ಯ ನೋಡಿ ನಾಜಿರ್ ಜಂಗ್ ಇಡೀ ಸೈನ್ಯವನ್ನ ಅವನ ಕಡೆ ಕಳಿಸ್ತಾನೆ. ಬಾಜಿರಾವ್ ಬಳಕೋ ಕತ್ತಿಗಳಿಂದಲೇ ಎದುರು ಬಂದ ಸೈನಿಕರನ್ನ ಕೊಚ್ಚಿ ಬಿಸಾಕ್ತಾನೆ. ಈ ಕಡೆ ನಾನಾ ಸಾಹೇಬ್ ಮಸ್ತಾನಿಗೆ ಈಗಲೂ ಕಾಲ ಮಿಂಚಿಲ್ಲ, ಬುಂಡಲ್ ಖಂಡ್ಗೆ ಹಿಂದಿರುಗಿ ಬಿಡು ಅಂತ ಎಚ್ಚರಿಕೆ ಕೊಡ್ತಾನೆ. ಮಸ್ತಾನಿ, ನಾನು ಹಿಂದಿರುಗಿ ಹೋಗೋಳಾಗಿದ್ರೆ ನೀನ್ ನನ್ನ ಬಂಧಿಸೋಕೆ ಬಿಡ್ತಿರ್ಲಿಲ್ಲ ಅಂತಾಳೆ. ಇಲ್ಲಿ ನೋಡಿದ್ರೆ ಬಾಜಿರಾವ್ ಅಷ್ಟು ಸೈನ್ಯವನ್ನ ತನ್ನ ಎರಡು ಬಳಕೋ ಕತ್ತಿಗಳಿಂದ ಸಂಹಾರ ಮಾಡಿ ನಿಂತಿದ್ದಾನೆ. ಯುದ್ಧ ಎಲ್ಲ ಮುಗಿದ ಮೇಲೆ ಚೀಮಾಜಿ ಬಂದು ಸತತ 40 ಯುದ್ಧಗಳನ್ನ ಗೆದ್ದಿರೋ ಏಕೈಕ ವೀರ ಯೋಧ ಅಂದ್ರೆ ಅದು ಪೇಶ್ವಾ ಬಾಜಿರಾವ್ ಅಂತ ಅಭಿನಂದಿಸ್ತಾನೆ. ಆಗ ಪೇಶ್ವಾ, ಆದ್ರೆ ನಾನು ಸೋತಿದ್ದೀನಿ ಅಂತಾನೆ. ಕನ್ಫ್ಯೂಸ್ ಆಗಿ ಚೀಮಾಜಿ, ನಿಮ್ಮ ಮಾತಿನ ಅರ್ಥ ಏನು ಅಂತ ಕೇಳಿದ್ರೆ, ಯುದ್ಧ ಘೋಷಣೆ ಮಾಡು, ನಾನು ಪುಣೆಯನ್ನ ಆಕ್ರಮಣ ಮಾಡ್ತೀನಿ, ಮಸ್ತಾನಿಯನ್ನ ಬಿಡಿಸ್ಬೇಕು ಅಂದ ತಕ್ಷಣ ಚೀಮಾಜಿ ಶಾಕ್ ಆಗಿ, ಪೇಶ್ವಾ ನೀನು ಕೇವಲ ಮಸ್ತಾನಿಗೋಸ್ಕರ ನಮ್ಮೆಲ್ಲರ ಮೇಲೆ ಯುದ್ಧ ಮಾಡ್ತೀಯಾ? ಯಾರನ್ನ ಕೊಲ್ಬೇಕು ಅನ್ಕೊಂಡಿದೀಯಾ? ನನ್ನನ್ನ, ಅಮ್ಮನ್ನ, ನಾನಾ ಸಾಹೇಬ್ನ ಅಥವಾ ಕಾಶಿಯನ್ನ ಅಂತ ಕೇಳಿದಾಗ ಬಾಜಿರಾವ್ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿರ್ತಾನೆ. ಕಾಲಿಗೆ ಒಂದು ಬಾಣ ನಾಟಿದೆ. ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ದಾನೆ. ನಡೆಯೋಕಾಗದೆ ಕುಸಿದು ಬೀಳ್ತಾನೆ. ಅಸ್ವಸ್ಥನಾದ ಬಾಜಿರಾವ್ನ ಕ್ಯಾಂಪ್ಗೆ ಕರ್ಕೊಂಡು ಬಂದು ಮಲಗಿಸ್ತಾರೆ. ಈ ಕಡೆ ಮಸ್ತಾನಿಗೆ ನಾನಾ ಸಾಹೇಬ್ ಕೈಗಳನ್ನ ಕಟ್ಟಿ ಬಿಸಿ ನೀರನ್ನ ಎರಚ್ತಾ, ನಿಮಗೆ ಕೊಟ್ಟ ಆಯ್ಕೆಗಳೆಲ್ಲ ಮುಗಿತು, ಈಗ ಹೇಳಿ ಹೇಗೆ ಸಾಯ್ಬೇಕು ಅಂತ ಬಯಸ್ತೀರಾ? ನಿಮ್ಮ ಕೊನೆಯ ಆಸೆನ ಪೂರ್ಣಗೊಳಿಸ್ತೀನಿ ಅಂತ ಕೇಳಿದ್ರೆ ಮಸ್ತಾನಿ, ನಾನು ಬಾಜಿರಾವ್ ಜೊತೆ ಸಾಯ್ಬೇಕು ಅಂತಾಳೆ. ಟಾರ್ಚರ್ ಮುಂದುವರಿಯುತ್ತೆ. ಈ ಕಡೆ ಅಸ್ವಸ್ಥನಾದ ಬಾಜಿರಾವ್ಗೆ ವಿಪರೀತ ಜ್ವರ ಬಂದಿದೆ. ವೈದ್ಯ ಪಂಡಿತರು ಈ ಜ್ವರ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ, ಅವರ ತಾಯಿ ಮತ್ತೆ ಪತ್ನಿಯನ್ನ ಕರೀರಿ, ಕುಟುಂಬದ ಜೊತೆ ಸಮಯ ಕಳೆದ್ರೆ ಮಾನಸಿಕ ಆರೋಗ್ಯ ಸುಧಾರಣೆ ಆಗಬಹುದು ಅಂತ ಸಲಹೆ ಕೊಡ್ತಾರೆ. ಬಾಜಿರಾವ್ ಮಾನಸಿಕ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಆ ಸ್ಥಿತಿಯಲ್ಲೂ ಆ ಜಳಪಿಸೋ ಕತ್ತಿಯನ್ನ ಈಸ್ಕೊಂಡು ವಿಚಿತ್ರ ಆನಂದವನ್ನ ಪಡ್ತಾನೆ. ಈ ಕಡೆ ಛತ್ರಪತಿ ರಾಜ, ನಾವು ಪೇಶ್ವನಂತ ವೀರ ಯೋಧನನ್ನ ಕಳ್ಕೊಳ್ಳೋಕಾಗಲ್ಲ, ಮಸ್ತಾನಿಯನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ಬಾಜಿರಾವ್ ತಾಯಿಗೆ ಪತ್ರ ಬರೆದಿರ್ತಾರೆ. ಅದನ್ನ ಬಂದು ನಾನಾ ಸಾಹೇಬ್ ಅವನ ಅಜ್ಜಿ ಹತ್ರ, ನಾನು ಇದರ ಬಗ್ಗೆ ಮಾತಾಡೋಕೆ ಛತ್ರಪತಿ ರಾಜರ ಹತ್ರ ಹೋಗ್ತೀನಿ ಅಂತ ಹೇಳಿದಾಗ, ನೀನ್ ಎಲ್ಲಿಗೂ ಹೋಗ್ಬೇಡ, ನಾನ್ ನಾಳೆ ನನ್ನ ಮಗನ ನೋಡಕ್ ಹೋಗ್ತಿದ್ದೀನಿ ಅಂತಾಳೆ. ಮಾರನೇ ದಿನ ಮಗನನ್ನ ನೋಡೋಕೆ ಬರ್ತಾಳೆ. ಬಾಜಿರಾವ್ ಮಾತಾಡೋ ಸ್ಥಿತಿಯಲ್ಲಿಲ್ಲ. ಆಗ ಕಾಶಿ ಬರ್ತಾಳೆ. ಬಾಜಿರಾವ್ಗೆ ಎಲ್ಲ ಬ್ಲರ್ ಕಾಣಿಸ್ತಿದೆ. ನೋಟದಲ್ಲಿ ಸ್ಪಷ್ಟತೆ ಇಲ್ಲ. ಬಂದಿರೋದು ಕಾಶಿ, ಆದ್ರೆ ಕಾಶಿಯನ್ನ ನೋಡಿ ಮಸ್ತಾನಿ ಅಂತ ಮಾತಾಡಿಸ್ತಾನೆ.
ಹೇಳ್ತಾನೆ. ಕಾಶಿ ಮನಸ್ಸಿಗೆ ಮತ್ತಷ್ಟು ನೋವಾಗುತ್ತೆ. ಬಾಜಿರಾವ್ ಶಂಶೀರ್ ಬಹದ್ದೂರ್ ಹೇಗಿದ್ದಾನೆ ಅಂತ ಕೇಳ್ತಾನೆ. ಕಾಶಿ ದುಃಖದಲ್ಲೇ ಮಸ್ತಾನಿ ತರಾನೇ ಚೆನ್ನಾಗಿದ್ದಾನೆ ಅಂತ ಹೇಳ್ತಾಳೆ. ಈಗ ಕಾಶಿ ಹೇಗಿದ್ದಾಳೆ ಅಂತ ಕೇಳ್ತಾನೆ. ಕಣ್ಣಲ್ಲಿ ನೀರಾಗ್ತಾ ದುಃಖದಿಂದ ಅವಳು ಚೆನ್ನಾಗಿದ್ದಾಳೆ, ಅವಳ ಮನಸ್ಸು ಗಟ್ಟಿಯಾಗಿದೆ ಅನ್ನೋ ತರ ನಟಿಸ್ತಾ ಬದುಕ್ತಿದ್ದಾಳೆ ಅಂತಾಳೆ. ಬಾಜಿರಾವ್ ಆರೋಗ್ಯ ತುಂಬಾ ಗಂಭೀರವಾಗಿರೋದನ್ನ ಕಂಡು ಕಾಶಿ ಸ್ವತಃ ಅವನ ತಾಯಿ ಹತ್ರ ಬಂದು, ಇದು ಮಸ್ತಾನಿಯನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶ ಪತ್ರ, ಇದಕ್ಕೆ ನಿಮ್ಮ ಸಹಿ ಹಾಕಿ ರುಜುವಾತ್ ಮಾಡಿ ಅಂತ ಕೇಳ್ತಾಳೆ. ಅತ್ತೆ ನಿರಾಕರಿಸಿದಾಗ ಕಾಶಿ ಇವರನ್ನ ಈ ಪರಿಸ್ಥಿತಿಯಿಂದ ಗುಣಪಡಿಸೋಕೆ ಮಸ್ತಾನಿಯಿಂದ ಮಾತ್ರ ಸಾಧ್ಯ. ಈ ಸ್ಥಿತಿಯಲ್ಲಿ ಇವರನ್ನ ನೋಡೋಕಾಗ್ತಿಲ್ಲ. ಇತಿಹಾಸದಲ್ಲೇ ಒಂದು ಯುದ್ಧನು ಸೋಲ್ದೇ ಇರುವಂತಹ ವೀರ ಯೋಧ ತನ್ನ ಕುಟುಂಬದ ಮುಂದೆ ಸೋತ್ಬಿಟ್ಟಿದ್ದಾನೆ, ದಯವಿಟ್ಟು ಸಹಿ ಹಾಕಿ ಅಂತ ಒತ್ತಾಯ ಮಾಡಿ ಆ ಬಿಡುಗಡೆ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಸಂದೇಶ ವಾಹಕನಿಗೆ ಕೊಡ್ತಾಳೆ. ಪುಣೆಯಲ್ಲಿ ನಮ್ಮ ಪೇಶ್ವಾ ಬೇಗ ಗುಣ ಆಗಿ ಬರ್ಲಿ ಅಂತ ಎಲ್ಲರೂ ದೇವರಲ್ಲಿ ಬೇಡಿಕೆ ಇಡ್ತಿದ್ದಾರೆ. ಮಸ್ತಾನಿಯ ಬಿಡುಗಡೆ ಪತ್ರ ನಾನಾ ಸಾಹೇಬ್ಗೆ ತಲುಪಿದ್ರು ಅದನ್ನ ಲೆಕ್ಕಿಸದೆ ಬೆಂಕಿಯಲ್ಲಿ ಸುಟ್ಬಿಡ್ತಾನೆ. ಈ ಕಡೆ ಅಸ್ವಸ್ಥನಾಗಿರುವ ಬಾಜಿರಾವ್ ಇದ್ದಕ್ಕಿದ್ದಂತೆ ಎದ್ದು ಬಂದು ಕೆರೆ ಕಡೆ ನೋಡ್ತಾ ಶನಿವಾರವಾಡಾಗೆ ಬೆಂಕಿ ಬಿದ್ದಿದೆ ಅಂತ ಹೋಗ್ತಿದ್ದಾನೆ. ತಕ್ಷಣ ಕಾಶಿ ಬಂದು, ನಾವು ಪುಣೆಯಲ್ಲಿ ಇಲ್ಲ ರಾವಲ್ಖೇಡಿಯಲ್ಲಿದ್ದೀವಿ, ಮಸ್ತಾನಿ ಬರ್ತಿದ್ದಾಳೆ, ನೀವು ಮಲ್ಕೊಂಡು ವಿಶ್ರಾಂತಿ ತಗೊಳ್ಳಿ ಅಂತ ಕರ್ಕೊಂಡು ಹೋಗಿ ಕೂರ್ಸಿ ನೀರ್ ತರೋಣ ಅಂತ ಹೋದ್ರೆ ಬಾಜಿರಾವ್ ಕತ್ತೆ ಹಿಡಿದು ಯುದ್ಧಕ್ಕೆ ತಯಾರಾದವಂತರ ನಿಂತಿದ್ದಾನೆ. ಅವನ ಕಣ್ಣಿಗೆ ಕಪ್ಪು ಬಟ್ಟೆ ಹಾಕಿರೋ ಸೈನ್ಯ ಇವನ ಕಡೆನೆ ಬರ್ತಿರೋ ಹಾಗೆ ಕಾಣಿಸ್ತಿದೆ. ಕಾಶಿ ಹತ್ರ ಬಂದ್ರೆ ನಮ್ ಕಡೆ ಶತ್ರುಗಳು ಬರ್ತಿದ್ದಾರೆ ಅಂತ ತೋರಿಸ್ತಿದ್ದಾನೆ. ಅಲ್ಲಿ ಯಾರು ಇಲ್ಲ ಅಂತ ಹೇಳ್ತಿದ್ರು, ಕಪ್ಪು ಬಾವುಟ ಹಿಡಿದು ಬರ್ತಿದ್ದಾರೆ ನನಗೆ ಕಾಣಿಸ್ತಿದೆ, ಮಸ್ತಾನಿಯನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದ್ದೆ. ಕೆರೆ ಹತ್ತಿರ ಓಡಿ ಕತ್ತಿಯನ್ನ ಒಬ್ಬೊಬ್ಬನೇ ಭ್ರಮೆಯಲ್ಲಿ ಬೀಸ್ತಿರ್ತಾನೆ. ಎಷ್ಟು ಹೊತ್ತಾದರೂ ನೀರಲ್ಲಿ ಒಬ್ಬನೇ ಯುದ್ಧ ಮಾಡ್ತಿದ್ದಾನೆ. ಮೇಲಿಂದ ಯಾರೋ ಬೆಂಕಿಯ ಬಾಣಗಳನ್ನ ಬಿಡುವ ಹಾಗೆ ಭಾಸವಾಗುತ್ತೆ. ಇದೆಲ್ಲ ಆಗ್ತಿರೋದು ಅವನ ಸಾವು ಹತ್ರ ಬಂದಿರೋದಕ್ಕೆ. ಸಾವಿನ ಕೊನೆಯ ಕ್ಷಣದಲ್ಲಿ ಕೆಲವರಿಗೆ ದೃಶ್ಯಗಳು ಕಣ್ಮುಂದೆ ಬರ್ತಾವಂತ. ಸಂಬಂಧಗಳ ನಡುವೆ ಸಿಲುಕಿ ಆದ ಮಾನಸಿಕ ಅಸ್ಥಿರತೆಗೆ ಪ್ರಾಣಾನೇ ಹೋಗುವಂತ ಸ್ಥಿತಿ ಬಂದಿದೆ. ನೋಡಿದ್ರಲ್ಲ, ಒಂದು ಗಂಡಿನ ಜೀವನದಲ್ಲಿ ಹೆಣ್ಣು ಎಷ್ಟೆಲ್ಲ ಪ್ರಭಾವ ಬೀರ್ಬಿಟ್ಲು. ಇವರಿಬ್ಬರ ದೃಷ್ಟಿಯಲ್ಲಿ ಪ್ರೀತಿ ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಕಾಮ. ಇಬ್ಬರ ನಡುವೆ ಇರೋ ಪವಿತ್ರ ಪ್ರೀತಿಗೆ ಧರ್ಮ ಅಡ್ಡ ಬಂದು ಪೇಶ್ವಾ ಬಾಜಿರಾವ್ ಬಲ್ಲಾಡ್ನ ಜೀವನಾನೇ ನರಕ ಆಗೋಯ್ತು. ಬಾಜಿರಾವ್ನ ಕಳ್ಕೊಂಡಿದ್ದು ಮರಾಠಿಗರಿಗೆ ಅತಿ ದೊಡ್ಡ ನಷ್ಟ. ಯಾವ ಮರಾಠಿಗರಿಗೋಸ್ಕರ ಧರ್ಮ ಯುದ್ಧ ಮಾಡ್ತಿದ್ನೋ ಅದೇ ಧರ್ಮದ ಕಟ್ಟುಪಾಡುಗಳು ಒಂದಿನ ನೇಣದ ಕುಣುಕಿಯಾಗಿ ಬದಲಾದವು. ಒಂದು ಪಕ್ಷ ಆ ಸಮಾಜದವರು ಇವರ ಪ್ರೀತಿಯನ್ನು ಒಪ್ಕೊಂಡಿದ್ರೆ ಇನ್ನಷ್ಟು ವರ್ಷಗಳು ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದ ಈ ಬಾಜಿರಾವ್. ಮನುಷ್ಯನ ಕೌಟುಂಬಿಕ ನೆಮ್ಮದಿ ಕೆಟ್ರೆ ಎಂತ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ, ಹೇಗಿದ್ದ ಗಟ್ಟಿ ವೀರ ಯೋಧ ಹೇಗಾಗ್ತಾನೆ ಅನ್ನೋದಕ್ಕೆ ಬಾಜಿರಾವ್ ಮಸ್ತಾನಿ ಸಿನಿಮಾ ಒಂದು ಸ್ಪಷ್ಟ ನಿದರ್ಶನ. ನಾವಿಬ್ಬರು ಶಾಶ್ವತವಾಗಿ ಒಂದಾಗುವ ಕ್ಷಣ ಹೀಗಿರುತ್ತೆ ಅಂತ ಹಿಂದೆ ಮಸ್ತಾನಿ ಹತ್ರ ಬಾಜಿರಾವ್ ಬಣ್ಣಿಸಿದ್ದ. ಈಗ ಅದೇ ರೀತಿಯ ಕ್ಷಣ ಮಸ್ತಾನಿ ಕಣ್ಮುಂದೆ ಬರ್ತಿದೆ. ನಾವಿಬ್ರು ಭೇಟಿಯಾಗೋದು ಸೂರ್ಯ ಮುಳುಗ್ತಾ ಚಂದ್ರ ಹುಟ್ಟುವಾಗ. ಆ ಸಮಯ ಆಕಾಶ ಪೂರ್ತಿ ಕೇಸರಿ ಬಣ್ಣಕ್ಕೆ ತಿರುಗಿರುತ್ತೆ, ಆಸೆಗಳ ತಂಗಾಳಿ ಬೀಸ್ತಾ ಇರುತ್ತೆ, ಮೋಡಗಳ ನಡುವೆ ಮಿಂಚು ಜಳಪಿಸ್ತಿರುತ್ತೆ, ಉದುರಿದ ತರಗೆಲೆಗಳು ಶಬ್ದ ಮಾಡ್ತಾ ಅನಿರೀಕ್ಷಿತ ಮಳೆ ಬಂದು ಭೂಮಿಯನ್ನ ತೊಳೆಯುತ್ತೆ ಅಂತ ಹೇಳಿದ್ದ ಅಷ್ಟು ಸನ್ನಿವೇಶಗಳು ಮಸ್ತಾನಿ ಮುಂದೆ ಆಗ್ತಾ ಇರುತ್ತೆ. ಅದೇ ನೋವಲ್ಲಿ ಈ ಕಡೆ ಮಸ್ತಾನಿ ಪ್ರಾಣ ಬಿಟ್ರೆ ಇಲ್ಲಿ ಬಾಜಿರಾವ್ ಪ್ರಾಣ ಬಿಡ್ತಾನೆ. ಬಾಜಿರಾವ್ ಮೊದಲೇ ಹೇಳ್ದಂಗೆ ಈಗ ಯಾವ ಧರ್ಮದ ಸಂಕೋಲೆಗಳು ಸಂಬಂಧಗಳ ಬಂಧಗಳು ಅವರನ್ನ ಬೇರೆ ಮಾಡೋಕ್ಕಾಗಲ್ಲ. ಈಗ ಉಳಿದಿರೋದೇನಿದ್ರು ಅವರಿಬ್ಬರ ನಡುವಿನ ಪ್ರೀತಿಯ ಬೆಳಕು. ಈ ದಿನ ಅವರಿಬ್ಬರು ಶಾಶ್ವತವಾಗಿ ಒಂದಾಗ್ತಾರೆ. ಇಲ್ಲಿಗೆ ಅಮರ ಪ್ರೇಮಿಗಳ ಕತೆ ಮುಗಿಯುತ್ತೆ. ವೀಕ್ಷಕರೇ, ಪ್ರತಿ ವಿಡಿಯೋದಲ್ಲೂ ಬೇಗ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಅಂತ ಕಮೆಂಟ್ಸ್ ಮಾಡ್ತಿದ್ದೀರಾ. ಕ್ಷಮಿಸಿ, ವಿಡಿಯೋಸ್ ನ ಅಪ್ಲೋಡ್ ಮಾಡೋದು ತಡ ಆಗೇ ಆಗುತ್ತೆ. ಯಾಕಂದ್ರೆ ನನ್ನ ಮಂತ್ಲಿ ಇನ್ಕಮ್ ಗೆ ಪೂರ್ತಿ ಸ್ಟೋರಿ ಪ್ಲಾನೆಟ್ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಯಾಕಂದ್ರೆ ಯೂಟ್ಯೂಬ್ ಇಂದ ಬರೋ ಪೇಮೆಂಟ್ ಅಲ್ಲಿ ತುಂಬಾ ಏರಿಳಿತಗಳಿರುತ್ತೆ, ಪ್ರತಿ ತಿಂಗಳು ಸ್ಥಿರವಾಗಿ ಬರಲ್ಲ. ಹಾಗಾಗಿ ನಾನು ಬೇರೆ ಕೆಲಸಗಳ ಮೇಲೂ ಗಮನ ಕೊಡಬೇಕು. ನೋಡಿ, ನನ್ನ ಚಾನೆಲ್ ನಲ್ಲಿ ವ್ಯೂಸ್ ಲಕ್ಷಗಟ್ಟಲೆ ಹೋಗುತ್ತೆ. ಆಲ್ಮೋಸ್ಟ್ ಪೂರ್ತಿ ವಿಡಿಯೋನ ನೋಡ್ತೀರಾ, ಸ್ಕಿಪ್ ಮಾಡಿದೆ. ಆದ್ರೆ 80% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಅದೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರಿಂದ ಏನ್ ಲಾಸ್ ಆಗುತ್ತೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀನೇ ಇರುತ್ತೆ ತಾನೆ. ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಅಶ್ಯೂರೆನ್ಸ್ ಕೊಡಿ. ಯಾಕಂದ್ರೆ ಒಬ್ಬ ಯೂಟ್ಯೂಬರ್ದು ಆಡಿಯನ್ಸ್ ಬೇಸ್ ಗೊತ್ತಾಗದೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಇಂದ. ಸೊ ಆಗ ನನಗೂ ಸ್ವಲ್ಪ ಅರ್ನಿಂಗ್ ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಕಂಪ್ಲೀಟ್ ಆಗಿ ಇದ್ರ ಕಡೆ ಫೋಕಸ್ ಕೊಡಬಹುದು. ಸ್ಟೋರಿ ಪ್ಲಾನೆಟ್ ಅಲ್ಲಿ ವರ್ಕ್ ಜಾಸ್ತಿ ಅಂತಾನೆ ಡೈಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಾಜಮಾರ್ಗ ಅಂತ ಚಾನಲ್ ಓಪನ್ ಮಾಡಿದ್ದೀನಿ. ಸಾಕಷ್ಟು ಜನ ಅಲ್ಲಿಗೂ ಬಂದು ಪ್ರೋತ್ಸಾಹ ನೀಡ್ತಿದ್ರೆ ತುಂಬಾ ಖುಷಿ ಇದೆ. ಮತ್ತೆ ಹೇಳ್ತಿದ್ದೀನಿ, ಈ ವಿಡಿಯೋ ಸ್ಪೆಷಲ್ ಆಗಿ ಈ 80% ಜನರಿಗೆ ಮಾತ್ರ. ಅದು ಬಿಟ್ಟು 20% ಏನಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ. ಪ್ರತಿ ವಿಡಿಯೋಗೂ ಲೈಕ್ ಮಾಡ್ತೀರಾ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕಮೆಂಟ್ ಮಾಡ್ತೀರಾ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ನಿಮಗೆ ಅಂತ ಸ್ಪೆಷಲ್ ಆಗಿ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಈ 80% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವ್ ಇನ್ನೇನ್ ಕೇಳ್ತೀವಿ? ಹಣ ಕೇಳ್ತಿಲ್ಲ, ಆಸ್ತಿ ಕೇಳ್ತಿಲ್ಲ. ನಾವು ಮಾಡೋ ಕೆಲಸಕ್ಕೆ ಒಂದು ಸಣ್ಣ ಅಪ್ರಿಸಿಯೇಷನ್, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ. ಥ್ಯಾಂಕ್ ಯು.